ಅಮೆರಿಕದ ಫೆಡರಲ್ ಬ್ಯಾಂಕ್ನಿಂದ ಕಾರ್ಯಪಡೆ ರಚನೆಯಾಗಿದೆ. ಉನ್ನತ ಮಟ್ಟದ ಕಾರ್ಯಪಡೆ ರಚನೆ ಮಾಡಿರೋದು ಫೆಡರಲ್ ರಿಸರ್ವ್ ಬ್ಯಾಂಕ್. ಕಾರ್ಯಪಡೆಯಲ್ಲಿ RBIನ ಮಾಜಿ ಗವರ್ನರ್ ರಘುರಾಮ್ ರಾಜನ್ಗೆ ಸ್ಥಾನ ಕಲ್ಪಿಸಲಾಗಿದೆ. ಅಲ್ಲಿ ರಘುರಾಮ್ ರಾಜನ್ ಭಾರತದವರು, RBIನಲ್ಲಿ ಗವರ್ನರ್ ಕೆಲಸ ಮಾಡಿದಂಥವರು. ನೋಡಿ, ಅಮೆರಿಕದ ಫೆಡರಲ್ ಬ್ಯಾಂಕ್ಗೆ ನಮ್ಮ ಭಾರತದ RBI ಗವರ್ನರ್ ಕೆಲಸ ಮಾಡಿದಂಥ ರಘುರಾಮ್ ರಾಜನ್ ಅವರಿಗೆ ಸ್ಥಾನ ಕೊಟ್ಟಿದೆ. ಅಲ್ಲಿ ತನ್ನ ಹಣಕಾಸು ನೀತಿ ಕಾರ್ಯತಂತ್ರ ಮರುಪರಿಶೀಲಿಸಲು ಟಾಸ್ಕ್ ಫೋರ್ಸ್ ರಚನೆಯಾಗಿದೆ. ಅಲ್ಲಿ ಏನಾದರೂ ಮಾಡಿ ಇದನ್ನು ಫಿನಾನ್ಷಿಯಲ್ ಪಾಲಿಸಿಗಳು ಏನಾದರೂ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಇದನ್ನು ಅಂಥೇಳಿ ಅಮೆರಿಕದವರು ಭಾರತದ ರಘುರಾಮ್ ರಾಜನ್ ಅವರ ಜ್ಞಾನವನ್ನು ಬಳಸ್ಕೊಳ್ತಾ ಇದ್ದಾರೆ. ಒಟ್ಟು 5 ತಜ್ಞರ ಸಮಿತಿಗಳನ್ನು ಪ್ರಕಟಿಸಿರುವುದು ಕೆವಿನ್ ವಾರ್ಷ್. ಫೆಡರಲ್ ರಿಸರ್ವ್ ಬ್ಯಾಂಕ್ನ ನೂತನ ಅಧ್ಯಕ್ಷ ಕೆವಿನ್ ವಾರ್ಷ್ ಇದ್ದಾರೆ. ಇವರು ಡಾಲರ್ ಬಿದ್ದು ಹೋಗ್ತಾ ಇತ್ತು, ಅಲ್ಲೋಲ ಕಲ್ಲೋಲ ಆಗ್ತಾಯಿತ್ತು ಎನ್ನುವ ಸನ್ನಿವೇಶದಲ್ಲಿ, ಅಮೆರಿಕದ ಗೌರವ ಹಾಳಾಗ್ತಿತ್ತು ಅನ್ನೋ ಸನ್ನಿವೇಶದಲ್ಲಿ ಕೆವಿನ್ ವಾರ್ಷ್ ನೇಮಕ ಆದರೂ ಅಂದ ತಕ್ಷಣವೇ ಡಾಲರ್ ಮೌಲ್ಯ ಜಿಗಿಯೋಕ್ಕೆ ಶುರುವಾಯಿತು. ಅಂದರೆ ಇನ್ನೂ ಒಂದು 2-3 ತಿಂಗಳಿತ್ತು ಅವರು ಆ ಅಧಿಕಾರವನ್ನು ವಹಿಸಿಕೊಳ್ಳಲಿಕ್ಕೆ. ಆ ಹೆಸರಿಗಿದ್ದ ತಾಕತ್ತೇ ಅದು. ಅಷ್ಟಲ್ಲಾಗಲೇ ಡಾಲರ್ ಜಿಗಿಯೋಕ್ಕೆ ಶುರುವಾಯಿತು ಮತ್ತೆ. ಸೊ ಅವರೇನು ಮಾಡಿದ್ದಾರೆ, ರಘುರಾಮ್ ರಾಜನ್ ಇಟ್ಕೊಳ್ಳೋಣ ನಾವು ಅಂಥೇಳಿ ಅವ್ರನ್ನ ಇದೀಗ ನೇಮಕ ಮಾಡ್ಕೊಂಡಿದ್ದಾರೆ. ಜಗತ್ತಿನ ಹೆಸರಾಂತ ಅರ್ಥಶಾಸ್ತ್ರಜ್ಞರು, ಉದ್ಯಮಿಗಳು, ಮಾಜಿ ಸೆಂಟ್ರಲ್ ಬ್ಯಾಂಕರ್ಗಳಿಗೆ ಟಾಸ್ಕ್ ಫೋರ್ಸಲ್ಲಿ ಅವಕಾಶ ಸಿಕ್ಕಿದೆ. ಈ ಪ್ರತಿಷ್ಠಿತ ಸಮಿತಿಯಲ್ಲಿ ರಘುರಾಮ್ ರಾಜನ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ದಿಲ್ಲಿ ಮೂಲದ ಅಮೆರಿಕನ್ ಅರ್ಥಶಾಸ್ತ್ರಜ್ಞ ರಾಜ್ ಚೆಟ್ಟಿ, ಮೈಕ್ರೋಸಾಫ್ಟ್ನ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್, ಎಕ್ಸ್ಬಾಕ್ಸ್ CEO ಆಶಾ ಶರ್ಮಾ ಬೇರೆ ಬೇರೆ ಕಾರ್ಯಪಡೆಗಳಿಗೆ ನೇಮಕವಾಗಿದ್ದಾರೆ. ನಾವು ಬಳಸ್ಕೊಳ್ಬೇಕಾಗಿತ್ತು ರಘುರಾಮ್ ರಾಜನ್ ಅವ್ರನ್ನ. ಇನ್ನೂ ಕೂಡ ತುಂಬ ನಾಲೆಡ್ಜಬಲ್ ಪರ್ಸನ್. ಅಂದರೆ ಅವರೆಲ್ಲ RBI ಗವರ್ನರ್ ಆಗಿದ್ದವರು. ಮುಂದೆ ಏನು ಮಾಡ್ತೀರಿ ನೀವು, ನೆಕ್ಸ್ಟ್ ಏನು ನಿಮ್ಮದು ಅಂತ ಕೇಳಿದ್ರೆ ಬಹಳ ಈಸಿಯಾಗಿ ಹೇಳಿದ್ರು, ನಾನೇನ್ರಿಪ್ಪ ಮಕ್ಕಳಿಗೆ ಪಾಠ ಮಾಡ್ಕೊಂಡಿದ್ದು ಬಿಡ್ತೀನಿ ನಾನು ಅಂತ ಅವ್ರು ಹೊರಟುಬಿಟ್ರು ಅವರು. ನಮ್ಮಲ್ಲಿ ಇದಾದಮೇಲೆ ಏನಾಯಿತು ಅಂದರೆ, ಕಲಾ ವಿಭಾಗದವರನ್ನು, ಆರ್ಟ್ಸ್ ಬ್ಯಾಕ್ಗ್ರೌಂಡವ್ರನ್ನ RBI ಗವರ್ನರಾಗಿ ಮಾಡಿದ್ರು. ನಮ್ಮ ದೇಶದಲ್ಲೇ ಈ ವಿಶಿಷ್ಟ ನಾವು ಗಮನಿಸೋಕ್ಕೆ ಸಾಧ್ಯ. ಅಂದರೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ, ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಬ್ಬರು ಕಲಾ ವಿಭಾಗದವರು. ಅಂದರೆ ಕಲಾ ವಿಭಾಗದವ್ರು ಕಮ್ಮಿ ಅಂತ ನಾನು ಮಾತಾಡ್ತಿಲ್ಲ, ಇಲ್ಲಿ ಸಂಬಂಧ ಇಲ್ಲ ಅದಕ್ಕೂ ಅಂತ ನಾನು ಹೇಳ್ತಿರೋದು. ಅವ್ರನ್ನ ನಾವು ಗವರ್ನರ್ ಕೂಡ ಮಾಡ್ಕೊಂಬಿಟ್ವಿ. ಒಂದಷ್ಟು ವರ್ಷಗಳ ಕಾಲ ಅವರು ಕೆಲಸ ಮಾಡಿದ್ರು. ಈಗ ನಮ್ಮದೇ ವ್ಯಕ್ತಿ, ನಮ್ಮ ನೆಲದ ವ್ಯಕ್ತಿ, ನಮ್ಮಲ್ಲಿ ತುಂಬ ಕೆಲಸ ಮಾಡಿದ್ದವ್ರನ್ನ ಅಮೆರಿಕದ ಫೆಡರಲ್ ಬ್ಯಾಂಕು ನೇಮಕ ಮಾಡ್ಕೊಳ್ತಾ ಇದೆ ಅಂತ ಒಂದು ವಿಚಾರ ಅಷ್ಟೇ ಇದು. ಸೊ ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಮಾಜಿ ಗವರ್ನರ್ ಮೆರ್ವಿನ್ ಕಿಂಗ್, ವಾಲ್ಮಾರ್ಟ್ನ ಮಾಜಿ CEO ಡಗ್ ಮೈಕ್ ಮಿಲ್ಲನ್, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಥಾಮಸ್ ಸಾರ್ಜೆಂಟ್, ಬಂಡವಾಳ ಹೂಡಿಕೆದಾರ ಮಾರ್ಕ್ ಆಂಡ್ರಸೆನ್ ಅವರಿಗೂ ಕೂಡ ಈ ಒಂದು ಸಮಿತಿಗಳಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸಿಲಿಕಾನ್ ವ್ಯಾಲಿಯ ಖ್ಯಾತ ಸಾಹಸೋದ್ಯಮದ ಹೂಡಿಕೆದಾರ ಆಂಡ್ರಸೆನ್ ಬ್ಯಾಲೆನ್ಸ್ ಶೀಟ್ನ ನೀತಿ ಕಾರ್ಯಪಡೆಯಲ್ಲಿ ರಘುರಾಮ್ ರಾಜನ್ ಸೇವೆ ಸಲ್ಲಿಸ್ತಾರೆ. ಇದೀಗ ಇವರೊಂದಿಗೆ ಹಾರ್ವರ್ಡ್ ವಿವಿ ಅರ್ಥಶಾಸ್ತ್ರಜ್ಞೆ ಕೆರೆನ್ ಡೈನನ್, ಫೆಡರಲ್ ರಿಸರ್ವ್ನ ಮಾಜಿ ಗವರ್ನರ್ ಜೆರೆಮಿ ಸ್ಪೈನ್ ಕಾರ್ಯವನ್ನು ಮಾಡಲಿದ್ದಾರೆ.